5 ಗ್ಯಾರಂಟಿಗಳ ಜೊತೆಗೆ 513 ಭರವಸೆಗಳನ್ನು ಕೊಟ್ಟಿದ್ದಾರೆ. 5 ಗ್ಯಾರಂಟಿ ಯೋಜನೆಗಳ ಜೊತೆಗೆ 513 ಒಟ್ಟು 513 ಭರವಸೆಗಳನ್ನು ಕೊಟ್ಟಿದ್ದಾರೆ. ಈಗ 513 ಭರವಸೆಗಳಲ್ಲಿ 240 ಭರವಸೆಗಳನ್ನು ಈಡೇರಿಸಿದ್ದೇವೆ. ಜೊತೆಗೆ 5 ಗ್ಯಾರಂಟಿ ಯೋಜನೆಗಳನ್ನು ಕೂಡ ಜಾರಿ ತಂದಿದ್ದೇವೆ. ಹೊಸ ಕೂತಳ್ರಿ 5 ಗ್ಯಾರಂಟಿ ಯೋಜನೆಗಳನ್ನು ಕೂಡ ಜಾರಿ ಕೊಟ್ಟಿದ್ದೇವೆ. ಕಾರಣ ಯಾಕಪ್ಪ ಅಂತಂದ್ರೆ, ಯಾವುದಾದ್ರೂ ಪಕ್ಷ ಕರ್ನಾಟಕದಲ್ಲಿ ನುಡಿದಂತೆ ನಡೆದಂತ ಪಕ್ಷ ಯಾವುದಾದ್ರು ಇದ್ರೆ ಅದು ಕಾಂಗ್ರೆಸ್ ಪಕ್ಷ ಅಂತಕ್ಕಂಥದನ್ನ ಅತ್ಯಂತ ಹೆಮ್ಮೆಯಿಂದ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಕಾಂಗ್ರೆಸ್ ಸರ್ಕಾರ, ಕಾಂಗ್ರೆಸ್ ಪಕ್ಷ. ನಾವು ಅಧಿಕಾರಕ್ಕೆ ಬಂದದ್ದು 2023 ಮೇ 23 20ನೇ ತಾರೀಕು, ಜೂನ್ 11ನೇ ತಾರೀಕಿಗೆ ಶಕ್ತಿ ಯೋಜನೆಯನ್ನ ಜಾರಿ ಮಾಡೋದು. ಶಕ್ತಿ ಯೋಜನೆಯನ್ನ ಜಾರಿ ಮಾಡೋದು. ಈಗಾಗಲೇ ಸುಮಾರು 580 ಕೋಟಿ ಮಹಿಳೆಯರು ಉಚಿತವಾಗಿ ಬಸ್ನಲ್ಲಿ, ಸರ್ಕಾರಿ ಬಸ್ನಲ್ಲಿ ಪ್ರಯಾಣ ಮಾಡಿದ್ದಾರೆ. 580 ಕೋಟಿ. ಜೊತೆಗೆ ಅನ್ನಭಾಗ್ಯ ಕಾರ್ಯಕ್ರಮ. ನಾನು ಹಿಂದಿನ ಸರ್ಕಾರದಲ್ಲಿ, ಹಿಂದೆ ನಾನು ಮುಖ್ಯಮಂತ್ರಿಯಾಗಿದ್ದಾಗ 5 ಕೆಜಿ ಅಕ್ಕಿಯನ್ನ ಉಚಿತವಾಗಿ ಕೊಡ್ತಕ್ಕಂಥ ತೀರ್ಮಾನವನ್ನು ಮಾಡಿದೆ. ಯಾಕಂತಂದ್ರೆ ಬಡವರು ಯಾರು ಕೂಡ ಹಸಿರು ಮಲಗಬಾರದು. ಕರ್ನಾಟಕ ಹಸಿವು ಮುಕ್ತ ರಾಜ್ಯ ಆಗಬೇಕು ಅಂತೇಳಿ 5 ಕೆಜಿ ಅಕ್ಕಿಯನ್ನು ಕೊಟ್ಟು, ನನಗೆ ಈ ಸಾರಿ ಬಂದು ಹೇಳಿದ್ರು 5 ಕೆಜಿ ಸಾಲಲ್ಲ, ನೀವು 10 ಕೆಜಿ ಮಾಡಬೇಕು ಅಂತ ಹೇಳಿದ್ರು. ನಮ್ಮ ಪಕ್ಷ ಪ್ರಣಾಳಿಕೆಯಲ್ಲಿ ಘೋಷಣೆ ಮಾಡಿ 5 ಕೆಜಿ ಅಕ್ಕಿ, 5 ಕೆಜಿಗೆ ತೆಗೆತಕ್ಕಂಥ ಹಣ ಕೊಡ್ತಕ್ಕಂಥ ಕೆಲಸವನ್ನ ನಮ್ಮ ಸರ್ಕಾರ ಮಾಡಿತು. ಹೌದಲ್ಲ? ಆಮೇಲೆ 200 ಯೂನಿಟ್ವರೆಗೆ ಉಚಿತವಾಗಿ ಕರೆಂಟ್ ಕೊಡ್ತಕ್ಕಂಥ ಹಿಂದೆ ಯಾವ ಸರ್ಕಾರನೂ ಕೂಡ ಮಾಡಿರಲಿಲ್ಲ. 200 ಯೂನಿಟ್ವರೆಗೆ ಫ್ರೀ ಕರೆಂಟ್. ಆಮೇಲೆ ಎಲ್ಲ ಪಂಪ್ ಸೆಟ್ಗಳಿಗೆ 19,000 ಕೋಟಿ ಸಬ್ಸಿಡಿಯನ್ನು ಕೊಡ್ತಕ್ಕಂಥ ಕೆಲಸವನ್ನ ಮಾಡೋದು. ಹೌದಲ್ವೇನ್ರಿ? ಕೈ ಎತ್ತದಿಲ್ಲ ಯಾಕೆ? ನೀವೆಲ್ಲ ಸುಮ್ಮನೆ ಕೂತಿದ್ದೀರಿ, ನೀವೆಲ್ಲ ಲೀಡರ್ಗಳು ಹೇಳಬೇಕು. ಇದನ್ನೆಲ್ಲ 1 ಕೋಟಿ 26 ಲಕ್ಷ ಕುಟುಂಬಗಳಿಗೆ ಫ್ರೀ ಕರೆಂಟ್. 200 ಯೂನಿಟ್ವರೆಗೆ ಫ್ರೀ ಕರೆಂಟ್. ಗೃಹಲಕ್ಷ್ಮಿ ಯೋಜನೆಯಲ್ಲಿ 1,24 ಲಕ್ಷ ಕುಟುಂಬ ಯಜಮಾನಿಯರಿಗೆ 2,000 ರೂಪಾಯಿ. ಯಾಕಂತಂದ್ರೆ ಪ್ರತಿಯೊಬ್ಬ ಬಡವರ ಕೈನಲ್ಲಿ ಕೂಡ ದುಡ್ಡಿರ್ಬೇಕು. ದುಡ್ಡಿದ್ರೆ ಕೊಂಡ್ಕೊಳ್ತಕ್ಕಂಥ ಶಕ್ತಿ ಜಾಸ್ತಿ ಆಗ್ತದೆ. ಕೊಂಡ್ಕೊಳ್ತಕ್ಕಂಥ ಶಕ್ತಿ ಬಂದ್ರೆ ಆರ್ಥಿಕ ಚಟುವಟಿಕೆಗಳು ಪ್ರಾರಂಭ ಆಗಲಿಕ್ಕೆ ಸಾಧ್ಯ ಆಗ್ತದೆ. ಇದನ್ನ ಅರ್ಥ ಮಾಡ್ಕೋಬೇಕಾಗ್ತದೆ. ಜೊತೆಗೆ ಯುವ ನಿಧಿ ಕಾರ್ಯಕ್ರಮ ಜಾರಿ ತಂದಿದ್ದೇವೆ.
ಬಿಟ್ಟೋಗಿದೆಯಾ? ಯಾರೇ ಉಪಾಧ್ಯಕ್ಷರು ಮೆಹರೋಜ್ ಖಾನ್, ಇವತ್ತಿನವರೆಗೆ 1,00,000 ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡಿದ್ದೀವಿ ಗ್ಯಾರಂಟಿ ಯೋಜನೆಗಳಿಗೆ. ಎಷ್ಟು ಆಂಜನೇಯ ಹೇಳಬೇಕು ನೀನು? 1,00,000 ಕೋಟಿ ಬರೀ ಗ್ಯಾರಂಟಿ ಯೋಜನೆಗಳಿಗೆ ಖರ್ಚು ಮಾಡಿರ್ತಕ್ಕಂಥ ಹಣ ಅಲ್ಲ. ಯಾವ್ದಾದ್ರು ಸರ್ಕಾರ ಖರ್ಚು ಮಾಡಿತ್ತ? ಯಾವ್ದಾದ್ರು ಸರ್ಕಾರ ಖರ್ಚು ಮಾಡಿತ್ತ? ನೀವು ಮಂತ್ರಿ ಆಗಿದ್ದವರು 1,00,000 ಕೋಟಿ 2.5 ವರ್ಷದಲ್ಲಿ. ಡಿ ಶ್ರೀನಿವಾಸ್ ಈ ಗ್ಯಾರಂಟಿ ಯೋಜನೆಗಳಂತೆ 1,250 ಕೋಟಿ ರೂಪಾಯಿ ಅನುದಾನವನ್ನ ಕೂಡ್ಲಿಗಿ ಕ್ಷೇತ್ರಕ್ಕೆ ತಂದಿದ್ದಾರೆ. ವಿರೋಧ ಪಕ್ಷದವರು ಹೇಳ್ತಾರೆ ಗ್ಯಾರಂಟಿ ಯೋಜನೆಗಳನ್ನ ಕೊಟ್ಟು ಸಿದ್ದರಾಮಯ್ಯನವರ ಸರ್ಕಾರದಲ್ಲಿ ದುಡ್ಡಿಲ್ಲ. ದುಡ್ಡಿಲ್ಲದ್ರೆ 1,250 ಕೋಟಿ ತರ ಕಾಯ್ತಿರ್ತಾರೆ. ದುಡ್ಡಿಲ್ಲದವರ ತರ ಕಾಯ್ತಿರ್ತಾರೆ. ನೀವು ಯಾವ ತರ ಬರೀಕೈಗೆ ತೋರಿಸಿದ್ರ? ನೋಡಿ ಹೆಂಗೆ ಸುಳ್ಳು ಆರೋಪಗಳನ್ನ ಮಾಡ್ತಾರೆ. ದಯಮಾಡಿ ನೀವೆಲ್ಲ ಅರ್ಥ ಮಾಡ್ಕೋಬೇಕು. ಬಿಜೆಪಿಯವರು ಬರೀ ಸುಳ್ಳು ಹೇಳೋದು, ಸುಳ್ಳಿನ ಸರ್ದಾರರು. ಅವರ ಮನೆ ದೇವರೇ ಸುಳ್ಳು, ಅವರ ಮನೆ ದೇವರು ಸುಳ್ಳು. ನಾನು ನಿನ್ನೆ ಡಿ.ಕೆ. ಶಿವಕುಮಾರ್ ಅವರು ಮಾಧ್ಯಮದವರಿಗೆ ಸುದ್ದಿಗೋಷ್ಠಿಯನ್ನು ಮಾಡಿ ಹೇಳಿದು ಇವತ್ತೇನಾದರೂ ಕೇಂದ್ರದಲ್ಲಿ ಅಧಿಕಾರಕ್ಕೆ ಬಂದಿದ್ರೆ, ರಾಜ್ಯಗಳಲ್ಲಿ ಅಧಿಕಾರಕ್ಕೆ ಬಂದಿದ್ರೆ ಮತಗಳ್ಳತನ ಮಾಡಿ ಅಧಿಕಾರಕ್ಕೆ ಬಂದಿರೋದು ಅವರಿಗೆ ಮಾನ ಮರ್ಯಾದೆ ಏನೂ ಇಲ್ಲ. ಒಂದು ವೇಳೆ ಮಾನ ಮರ್ಯಾದೆ ಇದ್ರೆ ಅವರು ಎಲ್ಲರೂ ಕೂಡ ರಾಜೀನಾಮೆ ಕೊಟ್ಟು ಮನೆಗೆ ಹೋಗ್ಬೇಕು. ನಾಚಿಕೆ ಇಲ್ಲ ಅವರಿಗೆ. ಬಂಡ್ರು, ಶತಬಂಡ್ರು. ಮತಗಳ್ಳತನ ಮಾಡಿರೋದು ಮಹದೇವಪುರ, ಆಳಂದ, ಮಹಾರಾಷ್ಟ್ರ, ಹರಿಯಾಣ, ಕರ್ನಾಟಕ, ಮೊನ್ನೆ ಬಿಹಾರದಲ್ಲೂ ಮಾಡಿದ್ದಾರೆ. ದಿಲ್ಲಿನಲ್ಲಿ ವೋಟ್ ಮಾಡಿರ್ತಕ್ಕಂಥವರು ಬಿಹಾರದಲ್ಲೂ ವೋಟ್ ಮಾಡಿದ್ದಾರೆ. ಯಾರು ಅರ್ಹರಲ್ವೋ ಅವನ್ನೆಲ್ಲ ತಗೊಂಡು ಮತದಾರ ಪಟ್ಟಿನಲ್ಲಿ ಸೇರಿಸಿದ್ದಾರೆ. ಮಹದೇವಪುರ, ಬೆಂಗಳೂರು ನಗರದಲ್ಲಿ ಒಂದೇ ರೂಮ್ನಲ್ಲಿ, ಒಂದೇ ಮನೆಯಲ್ಲಿ 80 ವೋಟ್ ಇರಕ್ಕೆ ಸಾಧ್ಯನಾ? ಹೇಳಿಯಪ್ಪ, ನೀವೇ ಹೇಳ್ರಿ ನೀವೇ. 80 ವೋಟು ಒಂದೇ ಮನೆಯಲ್ಲಿ. ಈ ಬಿಜೆಪಿಯವರಿಗೆ ಅಧಿಕಾರ ಬಿಟ್ಟು ಇರಕ್ಕೆ ಸಾಧ್ಯನೇ ಇಲ್ಲ. ಈ ಮೀನಿದೆಯಲ್ಲ, ಕೆರೆಯಿಂದ ಹೊರಗಡೆ ಹಾಕಿದ್ರೆ ಹೆಂಗ್ ಒದ್ದಾಡ್ತದೆ, ಹಂಗೆ ಒದ್ದಾಡ್ತಾವ್ರೆ. ಇಂಥ ಬಿಜೆಪಿಯವರು ಮೊನ್ನೆ, ಈಗ ಒಂದು ವಾರದಿಂದ ವಿಜೇಂದ್ರ ಹೋಗಿ ರೈತರು, ಕಬ್ಬು ಬೆಳೆಗಾರರು ಅವರು ಬೆಲೆ ಜಾಸ್ತಿ ಕೊಡಿ ಅಂತ ಹೇಳಿದ್ರಿ, ಚಳವಳಿ ಮಾಡ್ತಾ ಇದ್ರು. FRP ನಿಗದಿ ಮಾಡೋರು ಯಾರಪ್ಪ? ಹೆಸರು ಟವಲ್ ನಾವಲ್ಲ, ಕೇಂದ್ರದವರು. ಫೇರ್ ಅಂಡ್ ರೆಮ್ಯುನರೇಟಿವ್ ಪ್ರೈಸ್, ಅದನ್ನು ನಿಗದಿ ಮಾಡೋರು ಯಾರು? ಪ್ರತಿ ವರ್ಷ